ಹಾಯ್ ಹಲೋ ಫ್ರೆಂಡ್ಸ್, ಹೆಂಗದಿರಿ? ಎಲ್ಲರೂ ಆರಾಮದಿರಿ? ನಾನು ನಿಮ್ಮ ಪ್ರೀತಿಯ ಪುಷ್ಪಾಸ್ ಡೈಲಿ ವ್ಲಾಗ್ಗೆ ಸ್ವಾಗತ. ಇದು ನೋಡಿ, ರವಿವಾರದ್ದು ವಿಡಿಯೋ ಫ್ರೆಂಡ್ಸ್. ಇದು ಮಾಡಿಟ್ಕೊಂಡಿದ್ದೆ. ಆ ದಿನ ನಮ್ಮ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಮತ್ತು ಅಕ್ಷರಾಭ್ಯಾಸ ಅನ್ನೋ ಪ್ರೋಗ್ರಾಮು ಮಾಡಿದ್ವಿ ನಾವು. ಮಸ್ತಾಗಿತ್ತು ಫ್ರೆಂಡ್ಸ್ ಪ್ರೋಗ್ರಾಮು. ಪೇರೆಂಟ್ಸ್ ಮೀಟಿಂಗ್ ನಾನು ಬೇರೆ ಊರಲ್ಲೆಲ್ಲ ನನ್ನ ಮಗಳನ್ನ ಸ್ಕೂಲಿಗೆ ಹಾಕಿದಾಗ ಈ ಥರ ಪೇರೆಂಟ್ಸ್ ಮೀಟಿಂಗ್ ನಾನು ನೋಡಿದ್ದಿಲ್ಲ. ಇದೇ ಫಸ್ಟ್ ಟೈಮ್. ಇಷ್ಟು ಚೆನ್ನಾಗಿ ಪೇರೆಂಟ್ಸ್ ಮೀಟಿಂಗ್ ಅದೇ ಒಳ್ಳೆ ಫಂಕ್ಷನ್ ಥರ ಮಾಡಿಬಿಟ್ರು. ನಮ್ಮ ಸ್ಕೂಲ್ನವರು ಪೇರೆಂಟ್ಸ್ ಮೀಟಿಂಗ್ನ ಮಸ್ತ್ ಮಾಡಿದರು ಫ್ರೆಂಡ್ಸ್. ಏನೂ ಕಂಪ್ಲೇಂಟ್ ತೆಗಿಯೋಂಗೆ ಇಲ್ಲ ಇದರಲ್ಲಿ. ಮಿಸ್ಟೇಕ್ಸ್ ಅಷ್ಟು ಚೆನ್ನಾಗಿ ಮಾಡಿದರು ಪೇರೆಂಟ್ಸ್ ಮೀಟಿಂಗ್ನ. ನನಗಂತೂ ತುಂಬಾ ಲೈಕ್ ಆಯಿತು ಫ್ರೆಂಡ್ಸ್. ಮತ್ತು ಅಕ್ಷರಾಭ್ಯಾಸ ಪ್ರೋಗ್ರಾಮ್ ಅನ್ನೋದು ಚಿಕ್ಕ ಮಕ್ಕಳಿಗೆ, ಕಿಡ್ಸು ಪ್ರೀ ಪ್ರೈಮರಿ ಇರ್ತಾರಲ್ಲ, ಪ್ರೀ ಪ್ರೈಮರಿ ಅಲ್ಲ, ಲೋವರ್ ಪ್ರೈಮರಿ ಅಂದರೆ ಪ್ರೀ KG, LKG, UKG ಮಕ್ಕಳಿಗೆ ಅಕ್ಷರಾಭ್ಯಾಸ ಅಂದರೆ ಇವಾಗ ಬಿಗಿನರ್ಸ್ ಇರ್ತಾರಲ್ಲ, ಅವರು ಇವಾಗ ಸ್ಕೂಲು ಮೆಟ್ಲು ಹತ್ತಿರ್ತಾರಲ್ಲ, ಅವರಿಗೆ ಒಂದು ದೈವಿಕ ಆಧ್ಯಾತ್ಮಿಕ ಲೈನಿಂದ ಅಂದರೆ ಅ ಅಕ್ಷರ, ಅಕ್ಕಿಯಲ್ಲಿ ತಾಯಿ ಅಥವಾ ತಂದೆ ತೊಡೆ ಮೇಲೆ ಕುಂದ್ರಿಸ್ಕೊಂಡು ಅಕ್ಷರ ಓಂ ಮತ್ತು ಅಕ್ಷರ ಬರೆಸಿ ಅಲ್ಲಿಂದ ಅವ್ರದ್ದು ವಿದ್ಯಾಭ್ಯಾಸ ಸ್ಟಾರ್ಟ್ ಮಾಡೋದು. ಅಂದರೆ ಒಳ್ಳೆಯದಾಗುತ್ತೆ ಅವ್ರ ಜೀವನದಲ್ಲಿ. ಮುಂದೆ ಎಲ್ಲೇ ಹೋದ್ರೂ ಅವ್ರು ಮುಂದೆ ಹೋಗ್ತಾರೆ. ಏನೂ ತೊಂದರೆಗಳು ಬರೋಂಗಿಲ್ಲ. ದೇವರ ಆಶೀರ್ವಾದ ಸದಾ ಅವ್ರ ಮೇಲೆ ಇರಬೇಕು ಅನ್ನೋ ಕಾರಣಗಳಿಂದ ಈ ಥರ ಸ್ಕೂಲ್ಗಳಲ್ಲಿ ಇವಾಗೆಲ್ಲ ಮಾಡ್ತಾಯಿದ್ದಾರೆ. ನನ್ನ ಮಗಳಿಗೆ ಮಾಡಿಸಿದ್ದಿಲ್ಲ ಇದನ್ನು. ಲಾಸ್ಟ್ 10 years ಬ್ಯಾಕ್ ಅವಳು ಫಸ್ಟ್ ಸ್ಕೂಲಿಗೆ ಹೋಗಿದ್ದು. ಅವಾಗೆಲ್ಲ ಮಾಡಿಸಿದ್ದಿಲ್ಲ. ಹಾಗಾಗಿ ನಾನೇ ಮಾಡಿಸಿದ್ದೆ ಅದನ್ನು ಮನೆಯಲ್ಲೇ. ನಾನು ಒಂದು ಒಳ್ಳೆಯ ದಿನ ನಕ್ಷತ್ರ ನೋಡಿಕೊಂಡು ದೇವರಿಗೆ ನೈವೇದ್ಯ ಮಾಡಿ, ಪೂಜೆ ಮಾಡಿ, ನೈವೇದ್ಯ ಮಾಡಿ ನಾನೇ ಮಾಡಿಸಿದ್ದೆ ಮನೆಯೊಳಗೆ. ಒಂದು ತಾಟಲ್ಲಿ ಅಕ್ಕಿ ಹಾಕ್ಕೊಂಡು ಅಕ್ಷರ ಬರೆಸಿದ್ದೆ. ಸರಸ್ವತಿ ಶ್ಲೋಕ ಹೇಳಿಸಿದ್ದೆ ಅವಳಿಗೆ. ನನ್ನ ಮಗಂದು ಇವಾಗ ಅವ್ನ ಸ್ಕೂಲಲ್ಲೇ ಆಗೋಯ್ತು. ಹಾಗಾಗಿ ಮನಸ್ಸಿಗೆ ತುಂಬ ಖುಷಿ ಆಯಿತು ನನಗೆ. ಇವ್ರು ನಮ್ಮ HM ಮೇಡಮ್ ಅವ್ರು ನೋಡ್ರಿ, ಅವರು ಭಾಷಣ ಮಾಡಿದರು, ಮುಗಿಸಿದ್ರು. ಇವ್ರು ಆಮೇಲೆ ಒಬ್ಬರು ಗೆಸ್ಟ್ ಬಂದಿದ್ರಲ್ಲ, ಅವರು ಸ್ಪೀಚ್ ಮಾಡಿದರು. ಸ್ಕೂಲ್ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ಫ್ರೆಂಡ್ಸ್. ಅವರು ತುಂಬ ಒಳ್ಳೆಯ ಸ್ಕೂಲ್ ಇದು. ಮಕ್ಕಳನ್ನ ತುಂಬ ಕೇರ್ ಮಾಡ್ತಾರೆ, ಇಂಪ್ರೂವ್ಮೆಂಟ್ ಮಾಡ್ತಾರೆ. ಹಾಗಾಗಿ ಸ್ಟಾಫು ಎಲ್ಲ ಚೆನ್ನಾಗದ. ಪೇರೆಂಟ್ಸು ಏನೂ ಪ್ರಾಬ್ಲಮ್ಸ್ ಹೇಳೋಂಗಿಲ್ಲ ಸ್ಕೂಲಿಂದ. ನೀವು ಚೆನ್ನಾಗಿ ಹೇಳ್ಕೊಡ್ತೀರ ಎಲ್ಲ ಅಂತ ಹೇಳ್ತಾರೆ. ತುಂಬ ಜನ ಪೇರೆಂಟ್ಸ್ ಬಂದಿದ್ರು ಫ್ರೆಂಡ್ಸ್. ತುಂಬ ಇಂಟ್ರೆಸ್ಟಿಂದ ಬಂದು ಅಟೆಂಡ್ ಆಗಿ ತಮ್ಮ ಮಕ್ಕಳದೆಲ್ಲನೂ ಇಂಪ್ರೂವ್ಮೆಂಟು ಎಲ್ಲ ಕೇಳ್ಕೊಂಡು ಹೋದರು. ಮಸ್ತಾಯಿತು ಫ್ರೆಂಡ್ಸ್. ಈಗ ನೋಡಿ, ಒಂದು ಮಗುವಿಂದು ನಾವೇನಾದರೂ ಏಳಿಗೆ ಆಗಬೇಕಂದ್ರೆ ಪೇರೆಂಟ್ಸ್ ಜೊತೆ ಟೀಚರ್ಸಿದ್ದು ಅಷ್ಟೇ ಇರುತ್ತೆ ಮಹತ್ವ, ಪೇರೆಂಟ್ಸಿದ್ದು ಅಷ್ಟೇ ಮಹತ್ವ ಇರುತ್ತೆ. ಯಾಕಂದರೆ ನಾನಿವಾಗ ಪೇರೆಂಟ್ಸು ಇದ್ದೀನಿ, ಟೀಚರು ಆಗೀನಿ ಇವಾಗ. ಹಾಗಾಗಿ ಇಬ್ಬರು ಕೈ ಜೋಡಿಸಿದಾಗ್ಲೇ ಒಂದು ಮಗುವಿನ ಏಳಿಗೆ ಆಗೋದು. ಪೇರೆಂಟ್ಸ್ ಅಷ್ಟೇ ಮಾಡಬೇಕಂತ ಟೀಚರ್ಸ್ ಬಿಡಬಾರ್ದು, ಟೀಚರ್ಸ್ ಅಷ್ಟೇ ಮಾಡಬೇಕು ಅಂತ ಪೇರೆಂಟ್ಸ್ ಬಿಡಬಾರ್ದು ಅಲ್ವಾ ಫ್ರೆಂಡ್ಸ್? ಇಬ್ಬರು ಕೂಡ. ಯಾಕಂದರೆ 8 ಇಂದ 10 ಅವರು ಸ್ಕೂಲಲ್ಲಿದ್ದರೆ ಮಕ್ಕಳು, ಮಿಕ್ಕಿದ್ದು 12 to 13 ಅವರು ಮನೆಯಲ್ಲೇ ಇರ್ತಾವೆ. ಆಲ್ಮೋಸ್ಟ್ 15 hours ಮನೇಲಿ ಇರ್ತಾವೆ. ಹಾಗಾಗಿ ನಾವು ಮಕ್ಕಳ ಬಗ್ಗೆ ಗಮನ ವಹಿಸೋದು ತುಂಬ ಮುಖ್ಯ. ಸ್ಕೂಲಿಂದ ಬಂದ ತಕ್ಷಣ ಅವ್ರು ಏನು ಬರ್ದಾರ, ಏನು ಓದ್ಯಾರ, ಹೋಮ್ವರ್ಕ್ ಏನದ, ಕ್ಲಾಸ್ ವರ್ಕ್ ಏನದ ಅಂತ ನಾವು ಮನೆಯಲ್ಲಿ ಚೆಕ್ ಮಾಡಿದ್ವಿ ಅಂತಂದ್ರೆ ಅವ್ರಿಗೂ ಭಯ ಇರುತ್ತೆ, ಓದಬೇಕು, ಮಾಡಬೇಕು. ಹಾಗೆ ಸ್ಕೂಲಲ್ಲೂ ಟೀಚರ್ಸೂ ಸ್ಕೂಲಿಗೆ ಬಂದ ತಕ್ಷಣ ಅವ್ರದ್ದು ಕರ್ತವ್ಯ ಇದ್ದೇ ಇರುತ್ತೆ. ಟೀಚರ್ಸಿದ್ದು ಹೋಮ್ವರ್ಕ್ ಬರ್ದಾರೋ ಇಲ್ಲೋ ಅಂತ ನೋಡೋದು. ಹೋಮ್ವರ್ಕು, ಕ್ಲಾಸ್ ವರ್ಕು ಒಂದು ಮೇನ್ ಇರುತ್ತೆ ಮಕ್ಕಳ ಜೀವನದಲ್ಲಿ. ಚಿಕ್ಕ ಮಕ್ಕಳಿಗೆ ಏನಾದರೂ ಬರೆಯೋದಿದ್ದರೆ ಅವ್ರಿಗೆ ಅದೇ ಟೈಮ್ ಸಿಗೋದು ಬರೆಯೋದು. ಸ್ಯಾಟರ್ಡೇ, ಸಂಡೇ ಈ ಥರ ವೀಕೆಂಡ್ಸ್ಗಳಲ್ಲಿ. ಡೈಲಿ ಅಂತೂ ಫುಲ್ ಡೇ ಸ್ಕೂಲಲ್ಲೇ ಹೋಗಿಬಿಡುತ್ತಲ್ಲ, ಅದನ್ನ ಹೇಳ್ತಾಯಿದ್ರು. ಇದು ನೆಕ್ಸ್ಟ್ ವೋಟ್ ಆಫ್ ಥ್ಯಾಂಕ್ಸ್ ಹೇಳಿ ಒಬ್ಬರು ಮೇಡಮ್ಮು ಪ್ರೆಸೆಂಟೇಷನ್ ಕೊಟ್ಟರು ಅವ್ರಿಗೆ. ಯಾಕಂತಂದರೆ ಸರ್ ಒಂದು ಇದು ಹೇಳಿದರು, ಯಾರು ಕ್ಲಾಸ್ನವರು ಜಾಸ್ತಿ ಪೇರೆಂಟ್ಸ್ ಬಂದಿರ್ತಾರಲ್ಲ ಪೇರೆಂಟ್ಸ್ ಮೀಟಿಂಗಿಗೆ, ಅವ್ರಿಗೊಂದು ಪ್ರೆಸೆಂಟೇಷನ್ ಕೊಡ್ತೀವಿ ಅಂತ. ಹಾಗಾಗಿ ನಮ್ಮ ಒಳಗೊಬ್ಬರು ಮೇಡಮಿಗೆ ಪ್ರೆಸೆಂಟೇಷನ್ ಬಂತು. ಅದು ನೆಕ್ಸ್ಟು ಅಕ್ಷರಾಭ್ಯಾಸ ಪ್ರೋಗ್ರಾಮಿಗೆ ರೆಡಿ ಮಾಡ್ಕೊಂಡ್ವಿ. ಈ ಥರ ತಾಟೊಳಗೆ ಅಕ್ಕಿ ಮತ್ತು ಹೂವು ಇಟ್ಟು ಅಲಂಕಾರ ಮಾಡಿ ಅಕ್ಷರ ಓಂ ಮತ್ತು ಅಕ್ಷರ ಬರೆಸೋದಿತ್ತು. ನನ್ನ ಮಗನೂ ಕೂತಿದ್ದಾನೆ ನೋಡಿ, ನಿದ್ದೆ ಬರ್ತಾಯಿತ್ತೇನೋ ಅವನಿಗೆ. ಶ್ಲೋಕ ಹೇಳ ಅಂತಂದ್ರೆ ವಲ್ಲ ಅನ್ನಕತ್ತಿದ್ದ. ಆದರೂ ಹೇಳಿಸಿದ್ವಿ. ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಮೇಡಮ್. ಒಬ್ಬರು ಇಂಗ್ಲೀಷ್ ಮೇಡಮ್ ಇದ್ದಾರೆ, ಅವರು ಈ ಥರ ಡಿಸೈನ್ ಮಾಡಿದ್ದಾರೆ. ಆರ್ಟ್ ಮಸ್ತ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ವೀಣೆ ನೋಡಿ ಎಷ್ಟು ಚೆನ್ನಾಗಿ ತೆಗ್ದಿದ್ದಾರೆ ಇದನ್ನು. ನಂಗಂತೂ ತುಂಬಾ ಲೈಕ್ ಆಯ್ತು. ಇದು ಅಕ್ಷರಾಭ್ಯಾಸ ಅನ್ನೋ ಪ್ರೋಗ್ರಾಮ್ ಅಂತೂ ನಂಗೆ ಭಾಳ ಅಂದರೆ ಭಾಳ ಇಷ್ಟ ಆಯಿತು ಫ್ರೆಂಡ್ಸ್ ಇದು. ಮತ್ತು ನೆಕ್ಸ್ಟು ಇದು ಅಕ್ಷರಾಭ್ಯಾಸ ಆದಮೇಲೆ ಸ್ವಲ್ಪ ಟೀ ಬ್ರೇಕ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ.
ಓಕೆ ಫ್ರೆಂಡ್ಸ್, ಬಾಯ್. ಲಾಸ್ಟಿಗೆ ಕೆಲವೊಂದು ಫೋಟೋಸ್ನ ಅಟ್ಯಾಚ್ ಮಾಡಿದ್ದೀನಿ. ಲಾಸ್ಟಿಗೆ ವಿಡಿಯೋ ಇಷ್ಟೇ ಇತ್ತಿದ್ದು. ನೆಕ್ಸ್ಟ್ ಫೋಟೋಸ್ ಕ್ಲಿಕ್ ಮಾಡಿದ್ವಲ್ಲ, ಅದನ್ನ ಅಟ್ಯಾಚ್ ಮಾಡಿದ್ದೀನಿ. ನೋಡಿ, ಎಂಜಾಯ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್. ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ನಿಮಗೆ ಖಂಡಿತವಾಗ್ಲೂ ಆಗಿದ್ದರೆ ಲೈಕ್ ಬಟನ್ ಒತ್ತಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಒಂದು ಲೈಕು, ಕಮೆಂಟು, ಆಮೇಲೆ ಸಬ್ಸ್ಕ್ರಿಪ್ಷನ್ನು ನಮಗೆ ನ್ಯೂ ಯೂಟ್ಯೂಬರ್ಸ್ಗೆ ತುಂಬ ಮಹತ್ವ ಇದೆ. ಈಗ ಆಲ್ರೆಡಿ ಸೆಟ್ಲಾದ ಯೂಟ್ಯೂಬರ್ಸಿಗೆ ಅವ್ರಿಗೇನು ಮಹತ್ವ ಇರೋಂಗಿಲ್ಲ. ಅವರು 3 ಲಕ್ಷ 4 ಲಕ್ಷ ಎಲ್ಲ ಸಬ್ಸ್ಕ್ರೈಬರ್ಸ್ ಇದ್ದೇ ಇರ್ತಾರೆ. ಅವರಿಗೆ ಅದರಿಂದ ಒಳ್ಳೆಯದಾಗೇ ಆಗಿರುತ್ತೆ. ನಾವು ಇವಾಗ ಸ್ಟಾರ್ಟ್ ಮಾಡಿದ್ದು, ಅಂಬೆಗಾಲು ಹಚ್ತಾ ಇರ್ತೀವಲ್ಲ, ಹಾಗಾಗಿ ನಮಗೂ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟಿಂದ ನಮಗೂ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ಕೇಳ್ಕೊತಾ ಇದ್ದೀವಿ. ಇಟ್ಸ್ ಅ ರಿಕ್ವೆಸ್ಟ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್.